ಹಸಿ ತೆಂಗಿನಕಾಯಿಂದ ಚಿಕ್ಕಿನ ಮಾಡಿದ್ದೀರಾ? ಸೂಪರ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಚಿಕ್ಕ ವಯಸ್ಸಲ್ಲಿ ಗಟ್ಟಿ ಚಾಕ್ಲೇಟ್ನ ತುಂಬ ಹೊತ್ತು ತಿಂತಾ ಇದ್ವಲ್ಲ, ಸೇಮ್ ಅದೇ ಥರ ಅನಿಸುತ್ತೆ. ಮಕ್ಕಳಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಇದನ್ನು ಮಾಡೋದು ತುಂಬ ಸುಲಭ. ಸ್ಟೋರ್ ಮಾಡಿ ಕೂಡ ತಿನ್ಬೋದು. ಮೊದಲಿಗೆ ಹಸಿ ತೆಂಗಿನಕಾಯಿನ ಚೆನ್ನಾಗಿ ಸಣ್ಣದಾಗಿ ತುರಿದಿಟ್ಕೊಳ್ಬೇಕು. ನಾನಿಲ್ಲಿ 1 ಫುಲ್ ತೆಂಗಿನಕಾಯಿನ ತಗೊಂಡಿದ್ದೀನಿ. ನಂತರ ಇದನ್ನು ಅಳತೆ ಮಾಡಿ ತಗೊಳ್ತಾ ಇದ್ದೀನಿ. ಇದು 1.5 ಕಪ್ ಆಗುವಷ್ಟಿದೆ. ಈ ಥರ ಅಳತೆ ಮಾಡಿಕೊಂಡ್ರೆ ಬೆಲ್ಲ ಹಾಕೋದಕ್ಕೆ ಈಸಿ ಆಗುತ್ತೆ. ನಂತರ ಒಂದು ದಪ್ಪ ತಳದ ಪ್ಯಾನ್ ಇಟ್ಕೊಂಡು ಒಂದೇ 1 ಚಮಚ ತುಪ್ಪ ಹಾಕಿ ಕಡಿಮೆ ಊರಿನಲ್ಲಿ ಒಂದು 20 ರಿಂದ 25 ನಿಮಿಷ ಇದನ್ನು ಹುರಿಬೇಕು. ಹಸಿ ಅಂಶ ಸ್ವಲ್ಪನೂ ಇರಬಾರ್ದು. ನಂತರ ನಾನಿಲ್ಲಿ ಅಲ್ಯೂಮಿನಿಯಂ ಫಾಯಿಲ್ ಪೇಪರ್ನ ತಗೊಂಡಿದ್ದೀನಿ. ಇದ್ರ ಬದಲಾಗಿ ಕಿಚನ್ ಕೌಂಟರು, ವುಡನ್ ಚಾಪಿಂಗ್ ಬೋರ್ಡ್ ಮೇಲೆ ತುಪ್ಪ ಸವರಿ ಇಟ್ಕೊಂಡ್ರೆ ಆಮೇಲೆ ಈಸಿ ಆಗುತ್ತೆ. ಇದಾದ ನಂತರ ಮತ್ತೆ 1 ಚಮಚ ತುಪ್ಪ ಹಾಕಿ ತುಪ್ಪ ಬಿಸಿ ಆದ ನಂತರ 1 ಕಪ್ ಆಗುವಷ್ಟು ಬೆಲ್ಲನ ಸೇರಿಸಿ ಕಡಿಮೆ ಊರಿನಲ್ಲಿ ಬೆಲ್ಲನ ಕರಗಿಸ್ಕೊಂಡು ಪಾಕ ಮಾಡ್ಕೋಬೇಕು. ಪಾಕ ಹೇಗಿರಬೇಕು ಅಂದರೆ ಈ ಥರ ಗಟ್ಟಿಯಾಗಿರಬೇಕು. ಬಿಟ್ಟರೆ ಅದು ಟಣ್ಣಂತ ಸೌಂಡ್ ಬರಬೇಕು. ಆ ಥರ ಪಾಕನ ರೆಡಿ ಮಾಡಿಕೊಂಡು ಅದಕ್ಕೆ ಹಸಿ ತೆಂಗಿನಕಾಯಿನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ 3-4 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಅದರಲ್ಲಿ ಹಸಿ ಅಂಶ ಏನಾದರೂ ಇದ್ದರೆ ಅದೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು. ಗೊತ್ತಾಗಲಿಲ್ಲ ಅಂದರೆ ಇದನ್ನು ಕೂಡ ನೀರಲ್ಲಿ ಪಾಕನ ಹಾಕಿ ಚೆಕ್ ಮಾಡ್ಕೊಂಡ್ವಲ್ಲ ಅದೇ ಥರ ಕನ್ಫರ್ಮ್ ಮಾಡ್ಕೊಳ್ಬೋದು. ನಂತರ ಬೇಕಾದ ಆಕಾರಕ್ಕೆ ಕಟ್ ಮಾಡಿದ್ರೆ ಆಯಿತು.